ನಮಸ್ಕಾರ. ವಿದುರವಾಣಿಯ ಈ ಸಂಚಿಕೆಯಲ್ಲಿ ಮತ್ತಷ್ಟು ಜೀವನೋಪಯೋಗಿಯಾದ ವಿಷಯಗಳತ್ತ ಗಮನ ಹರಿಸೋಣ. ವಿದುರ ಹೇಳ್ತಾ, ಜ್ಞಾನಿ ಒಂದು ಕೆಲಸವನ್ನು ಹೇಗೆ ಮಾಡ್ತಾನೆ ಅನ್ನೋದನ್ನು ಹೇಳ್ದ. ಇಲ್ಲೆಲ್ಲ ಕಡೆಯೂ ಕೂಡ ಸೂಚ್ಯವಾಗಿ ನಮ್ಮ ಜೀವನಕ್ಕೆ ಬೇಕಾದ ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಅವನು ತಾನು ಮಾಡುವಂಥ ಕೆಲಸದಲ್ಲಿ ಸಿಕ್ಕಾಕ್ಕೊಳ್ಳದೆ ತಾನು ಅದನ್ನು ತುಂಬ ನಾಜೂಕಾಗಿ ತುಂಬ ಚೊಕ್ಕವಾಗಿ ಆ ಕೆಲಸವನ್ನು ಸಮರ್ಥವಾಗಿ ನಿಭಾಯಿಸ್ತಾನೆ ಅಂತ. ಇಷ್ಟೆಲ್ಲ ಮಾಡುವಂಥ ಜ್ಞಾನಿ ಮತ್ತೆ ಹೇಗಿರ್ತಾನೆ? ಆ ಜ್ಞಾನಿ ಎಂಥ ಕೆಲಸದಲ್ಲಿ ತೊಡಗ್ತಾನೆ, ಅಥವಾ ಅವನು ಯಾವ ಕೆಲಸ ಮಾಡಿದ್ರು ಹಾಗೆ ಇದ್ಬಿಡ್ತಾನೆ. ಜ್ಞಾನಿ ಆದವನು ಒಂದು ಕಳ್ಳತನ, ಆ ಕಳ್ಳತನ ತುಂಬ ನಾಜೂಕಾಗಿ ಮಾಡ್ತಾನೆ, ಅದರೊಳಗೆ ಸಿಕ್ಕಾಕೊಳ್ಳೋದೇ ಇಲ್ಲ, ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸ್ಬಿಡ್ತಾನೆ ಅಂತಾನ. ಹೀಗೆ ಬರೋ ಪ್ರಶ್ನೆಗೆ ವಿದುರನ ಮುಂದಿನ ಮಾತಿನಲ್ಲೇ ಉತ್ತರ ಇದೆ. ಆರ್ಯಕರ್ಮಣಿ ರಜ್ಯಂತೆ. ತುಂಬ ಸಜ್ಜನರು ಮಾಡುವಂಥ ಕೆಲಸಗಳನ್ನು ಮಾತ್ರ ಮಾಡ್ತಾನಪ್ಪ ಅವನು. ಉತ್ತಮ ಕೆಲಸಗಳಲ್ಲಿ ಮಾತ್ರ ಅವನು ತೊಡಗಿಕೊಳ್ತಾನೆ. ಜ್ಞಾನಿ ಆದವನು ಯಾವತ್ತೂ ಕೂಡ ಯಾವುದೋ ಒಂದು ಆಸೆಗೆ ಸಿಲುಕಿ ಯಾವುದೋ ಅನ್ಯಾಯದ ಕೆಲಸಗಳನ್ನಾಗಲಿ ಅಥವಾ ಇನ್ನೊಬ್ಬರಿಗೆ ತೊಂದರೆ ಮಾಡುವಂಥ ಕೆಲಸಗಳನ್ನಾಗಲಿ ಮಾಡೋದಿಲ್ಲ. ಆರ್ಯಕರ್ಮಣಿ ರಜ್ಯಂತೆ. ಹಿರಿಯರು ಅನುಮೋದಿಸುವಂಥ ವಿಷಯಗಳಲ್ಲಿ ಅಥವಾ ತಿಳಿದವರು ಶಭಾಷ್ ಈ ಕೆಲಸವನ್ನು ಮಾಡಬೇಕು ಅಂತ ಯಾವ ಕೆಲಸಗಳನ್ನು ಒಪ್ಪಿರ್ತಾರೋ ಅಂಥ ಕೆಲಸಗಳಲ್ಲಿ ಮಾತ್ರ ತನ್ನನ್ನು ತಾನು ತೊಡಗಿಸ್ಕೊಳ್ತಾನೆ. ಭೂತಿಕರ್ಮಾಣಿ ಕುರ್ವತೆ. ಅವನು ತಾನು ಕೆಲಸ ಮಾಡ್ತಾನಲ್ಲ, ಆ ಕೆಲಸದಿಂದ ತನಗೆ ಮಾತ್ರ ಸುಖ ಅಲ್ಲ, ಅಥವಾ ತನ್ನ ಸುತ್ತ ಇರೋರಿಗೂ ಖುಷಿ ಆಗತ್ತೆ. ಅದು ಮತ್ತಷ್ಟು ಸಂಪತ್ತನ್ನು ಸೃಷ್ಟಿಸುವಂಥದ್ದಾಗಿರಬೇಕು, ಅಥವಾ ಇನ್ನೇನೋ ಜ್ಞಾನ ಸಂಪತ್ತೇ ಆಗಿರಬಹುದು, ಅಥವಾ ಭೌತಿಕ ಸಂಪತ್ತಾಗಿರಬಹುದು. ಒಟ್ಟು ಒಳ್ಳೆಯ ಮತ್ತಷ್ಟು ನಮಗೇನಾದರೂ ಒಂದು ಒಳ್ಳೆಯ ಸಮೃದ್ಧಿಯನ್ನು ಉಂಟು ಮಾಡುವಂಥ ಕೆಲಸಗಳಲ್ಲಿ, ಅಥವಾ 4 ಜನಕ್ಕೆ ಜ್ಞಾನವನ್ನು ಹಂಚುವಂಥದ್ದಾಗಿದ್ದರೆ ಅದು ಜ್ಞಾನ ಸಂಪತ್ತು. ಹೀಗೆ ಇಂಥ ಕೆಲಸಗಳಲ್ಲಿ ಅವನು ತೊಡಗಿಕೊಳ್ತಾನೆ. ಅದು ಕೇವಲ ಸಂಪತ್ತನ್ನು ಸೃಷ್ಟಿ ಮಾಡುತ್ತೆ, ಅಥವಾ ಯಾವುದೋ ಇನ್ನೊಂದಿಷ್ಟು ಪ್ರೊಡಕ್ಟಿವಿಟಿ ಇರುತ್ತೆ ಅದಕ್ಕೆ ಎಂದಾಕ್ಷಣಕ್ಕೆ ಅದು ಅನ್ಯಾಯದ ಕೆಲಸನೂ ಆಗಿರಬಹುದಲ್ವ ಅನ್ನೋ ಪ್ರಶ್ನೆಗೇ ಮೊದಲು ಅವರು ಉತ್ತರ ಕೊಟ್ಟು ಮುಂದೆ ಈ ವಿಷಯವನ್ನು ಹೇಳಿದ್ದು. ಆರ್ಯಕರ್ಮಣಿ ರಜ್ಯತೆ. ಒಳ್ಳೆ ಕೆಲಸಗಳಲ್ಲಿ ತನ್ನನ್ನು ತೊಡಗಿಸ್ಕೊಂಡು ಅದರಿಂದ ಅವನು ಏನಾದರೂ ಒಂದು ಸಮೃದ್ಧಿಯನ್ನು ಪಡಿತಾನೆ. ಇಂಥ ಜ್ಞಾನಿ ತನ್ನ ಕೆಲಸಗಳನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಬಂದ ಎಷ್ಟು ವಿಘ್ನಗಳೇ ಆದರೂ ಕೂಡ ಅದರಿಂದ ಅವನು ಧೃತಿಗೆಡದೆ ತನ್ನ ಕೆಲಸವನ್ನು ಮಾಡ್ತಾನೆ. ಹೀಗೆ ಮಾಡಿದಂಥ ಜ್ಞಾನಿಗೆ ಒಂದು ದಿನ ಒಂದು ಒಳ್ಳೆ ಸತ್ಕಾರ ಮಾಡೋದ್ರಲ್ಲಿ ತಪ್ಪೇನಿದೆ? ಇಷ್ಟೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡಿದವನಿಗೆ ಮುಂದೆ ಒಂದು ದಿವಸ ಜಯ ಸಿಕ್ಕೇ ಸಿಗತ್ತೆ. ಆ ಜಯ ಸಿಕ್ಕಾಗ ಅಥವಾ ತಾನು ಮಾಡಿದ ಒಂದು ಒಳ್ಳೆ ಕೆಲಸವನ್ನು ಮತ್ತೊಬ್ಬರು ಮಾಡಿದಾಗ ಅವನಿಗೆ ಅದರಿಂದ ಖಂಡಿತ ದುಃಖ ಉಂಟಾಗೋದಿಲ್ಲ. ಅಯ್ಯೋ, ಈ ಕೆಲಸ ನಾನು ಮಾತ್ರ ಮಾಡಬೇಕಾಗಿತ್ತು, ಈ ಗೆಲುವು ನನಗೆ ಮಾತ್ರ ಸಿಗಬೇಕಾಗಿತ್ತು ಅಂತ ಅವನು ಯಾವತ್ತೂ ಅಂದ್ಕೊಳ್ಳೋದಿಲ್ಲ. ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ತನಗೆ ಸಿಕ್ಕ ಗೆಲುವಲ್ಲಿ ಮೈ ಮರೆಯೋದಿಲ್ಲ, ಅಥವಾ ಆ ಸತ್ಕಾರಗಳಿಗಾಗಲಿ ಆ ಉಪಚಾರಗಳಿಗಾಗಲಿ ಹಂಬಲಿಸ್ತಾ ತನ್ನ ಜೀವನವನ್ನು ವ್ಯರ್ಥ ಮಾಡೋದಿಲ್ಲ. ತನಗೆ ಸಮ್ಮಾನ ದೊರೆತರೆ ಅದರಲ್ಲಿ ಮೈಮರಿತ ಅಥವಾ ಅದರಲ್ಲಿ ಹಿಗ್ಗಿ ಹೀರೆಕಾಯಾಗಿ ಮುಂದೆ ಒಂದು ದಿವಸ ಎಲ್ಲವನ್ನು ಬಿಟ್ಟು ಕೆಲಸಕ್ಕೆ ಬಾರ್ದವನಾಗಿ ಕೂತ್ಕೊಳ್ಳೋವಂಥ ಸ್ವಭಾವ ಜ್ಞಾನಿಯದ್ದಲ್ಲ. ಸಮ್ಮಾನ ಸಿಗಲಿಲ್ಲಪ್ಪ, ಯಾವುದೋ ಕೆಲಸ ಮಾಡ್ತಾ ಇದ್ವಿ, ಒಂದಿಷ್ಟು ಅವಮಾನಗಳೇ ನಮ್ಮನ್ನು ಸ್ವಾಗತಿಸುತ್ತೆ. ಕ್ಷೀರಸಾಗರ ಮಥನದ ಸಂದರ್ಭದಲ್ಲಿ ನಮ್ಮನ್ನು ಹೆಚ್ಚು ಪಾಠಕ್ಕೆ ಅವಕಾಶ ಕೊಡುವಂಥ ವಿಷಯಗಳಿದೆ ನಮಗಲ್ಲಿ. ಮೊದಲಿಗೆ ಯಾವತ್ತೂ ನಮಗೆ ವಿಷವೇ ಬರೋದು, ವಿಷ ಬಂದ ನಂತರವೇ ನಮಗೆ ಅಮೃತ ಸಿಗೋದು. ವಿಷ ಬಂತು ಅಂತ ದೇವತೆಗಳು ಮಥನವನ್ನು ನಿಲ್ಲಿಸಲಿಲ್ಲ. ಹಾಗೆ ಜ್ಞಾನಿಯಾದವನು ಅವಮಾನ ಆಯಿತು ಅಂತಂದರೆ ತಪ್ಯತೆ, ನಾವಮಾನೇನ ತಪ್ಯತೆ. ಆ ಅವಮಾನ ಆಯಿತು ಅಂತ ಅದರೊಳಗೆ ದುಃಖ ಪಡ್ತಾ ಇಡೀ ಜೀವನವನ್ನು ಅದರೊಳಗೆ ಕಳೆದು ಬಿಡೋದಿಲ್ಲ. ಅಥವಾ ಹೀಗೆ ಅವಮಾನ ಆಯಿತು, ಈ ಕೆಲಸದಲ್ಲಿ ಇನ್ನೊಂದು ಸಲ ನಾನು ಹೋಗೋದೇ ಇಲ್ಲ ಅಂತಲ್ಲ. ಅದು ಸಜ್ಜನರು ಮಾಡುವಂಥ ಒಳ್ಳೆಯ ಕರ್ಮಗಳಾಗಿದ್ದರೆ ಎಷ್ಟೇ ಅವಮಾನಗಳಾದರೂ ಕೂಡ ಅದನ್ನು ಮೆಟ್ಟಿಲುಗಳನ್ನಾಗಿಸಿಕೊಂಡು ಮುಂದುವರಿತಾ ಹೋಗ್ತಾನೆ. ಇದು
ಪಂಡಿತನ ಲಕ್ಷಣ ಅಂತ. ಹೀಗೆ ಜೀವನಕ್ಕೆ ಬೇಕಾದಂಥ ಅಮೂಲ್ಯ ವಿಷಯಗಳನ್ನು ನಮಗೆ ವಿದುರನ ಮಾತು ಪ್ರತಿನಿತ್ಯ ಕೊಡ್ತಾ ಹೋಗುತ್ತೆ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.